ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 770 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 14 ಮತ್ತು 15ನೇ ಡಿಸೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸಾಮಾಜಿಕ ನ್ಯಾಯಕ್ಕಾಗಿ 2024ರ ವೈಕಮ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? Who has been honored with the 2024 Wycombe Award for the Social Justice? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇವನೂರು ಮಹಾದೇವರವರಿಗೆ 2024ರ ವೈಕಮ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ದೇವನೂರು ಮಹಾದೇವ ಅವರ ಕಾಂಟ್ರಿಬ್ಯೂಷನ್ ಏನಿತ್ತು, ವೈಕಮ್ ಪ್ರಶಸ್ತಿಯನ್ನು ಯಾವ ಕಾರಣಕ್ಕಾಗಿ ನೀಡಲಾಗುತ್ತೆ, ಎಲ್ಲ ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ದೇವನೂರು ಮಹಾದೇವ ಅಂತ ಹೇಳ್ತೇವೆ. ಸೊ ಇವರು ನಮ್ಮ ಕರ್ನಾಟಕದ ಕನ್ನಡ ರೈಟರ್, ಕನ್ನಡದ ಬರಹಗಾರರಾಗಿರ್ತಾರೆ. ಅದರ ಜೊತೆಗೆ ಸೋಷಿಯಲ್ ಆಕ್ಟಿವಿಸ್ಟ್ ಅಥವಾ ಸಮಾಜ ಕಾರ್ಯಕರ್ತರಾಗಿ ಕೂಡ ಅವರು ಕೊಡುಗೆಗಳನ್ನು ನೀಡಿರ್ತಾರೆ. ಸೊ ಇವರಿಗೆ 2024ನೇ ಸಾಲಿನ ಈ ಸೋಷಿಯಲ್ ಜಸ್ಟಿಸ್ ಅಥವಾ ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಾಗಿ ಈ ಒಂದು ವೈಕಮ್ ಅವಾರ್ಡ್ ಅನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ತಮಿಳುನಾಡು ಚೀಫ್ ಮಿನಿಸ್ಟರ್ ಇದನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಬಟ್ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥ ಸ್ಥಳ ಕೇರಳ ಆಗಿರುತ್ತೆ. ಕೇರಳದಲ್ಲಿ ಒಂದು ಇನಾಗ್ರೇಷನ್ ಅಥವಾ ಒಂದು ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಆ ಉದ್ಘಾಟನಾ ಕಾರ್ಯಕ್ರಮ ಯಾವುದು ಅಂದ್ರೆ ವಯಾಕಾಮ್ ಪೆರಿಯರ್ ಮೆಮೋರಿಯಲ್ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡ್ತಾರೆ. ಸೊ ಈ ಒಂದು ವಯಾಕಾಮ್ ಪೆರಿಯರ್ ಸ್ಮಾರಕ ಭವನ ಏನಿರುತ್ತೆ, ಸೊ ಇದನ್ನ ಕೇರಳದಲ್ಲಿ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ವತಿಯಿಂದ ಈ ಒಂದು ವೈಕಮ್ ಅವಾರ್ಡ್ ಅನ್ನ ಪ್ರದಾನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ದೇವನೂರು ಮಹಾದೇವ ಇವರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಜಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ 1948ರಲ್ಲಿ ಇವರ ಜನನ ಆಗುತ್ತೆ. ಸೊ ಇವರ ಜನನ ಆಗ್ತಕ್ಕಂಥ ಒಂದು ಹಳ್ಳಿ ದೇವನೂರು ಅಂತಕ್ಕಂಥ ಹಳ್ಳಿ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಅವರ ಹೆಸರಲ್ಲಿ ನಾವು ದೇವನೂರು ಅನ್ನೋದನ್ನ ನೋಡಬಹುದಾಗಿರುತ್ತೆ. ಸೊ ಇವರು ಸಾಕಷ್ಟು ಲಿಟ್ರರಿ ವರ್ಕ್ಸ್ ಅಂದ್ರೆ ಅವರು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯದ ಕೃತಿಗಳೇನಿರ್ತವೆ ಅದು ಪ್ರಮುಖವಾಗಿ ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಿರುತ್ತೆ ಅಂದ್ರೆ ಇದು ಕಾಂಪ್ಲೆಕ್ಸಿಟೀಸ್ ಆಫ್ ದಿ ದಲಿತ್ ಲೈಫ್ ಅಂದ್ರೆ ಈ ದಲಿತರ ಬದುಕಿನ ಸಂಕೀರ್ಣತೆಗಳೇನಿರ್ತವೆ ಸೊ ಅದನ್ನ ವಿವರಿಸತಕ್ಕಂಥ ಸಾಹಿತ್ಯದ ಕೃತಿಗಳ ಬಗ್ಗೆ ಹೆಚ್ಚಾಗಿ ಅವರು ಕೃತಿಗಳನ್ನ ಅಥವಾ ಬರವಣಿಗೆಗಳನ್ನ ಸೊ ಬರೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಎರಡು ವೆರಿ ಇಂಪಾರ್ಟೆಂಟ್ ಅಥವಾ ಗಮನಾರ್ಹವಾಗಿರ್ತಕ್ಕಂಥ ಎರಡು ಕೃತಿಗಳು ಯಾವುದು ಅಂದ್ರೆ 1978ರಲ್ಲಿ ಪ್ರಕಟಣೆಗೊಂಡಿರ್ತಕ್ಕಂಥ ಒಡಲಾಳ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 1998 ಅವರು ಕುಸುಮ ಬಾಲೆ ಅಂತಕ್ಕಂಥ ಇನ್ನೊಂದು ಕೃತಿಯನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇವೆರಡೂ ಕೂಡ ತುಂಬಾ ಫೇಮಸ್ ಆಗಿರ್ತಕ್ಕಂಥ ವರ್ಕ್ಸ್ ಗಳಾಗಿರ್ತವೆ. ಸೊ ಇವರ ಕಾಂಟ್ರಿಬ್ಯೂಷನ್ಗಾಗಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನು ಕೂಡ ಪಡೆದಿರ್ತಾರೆ. ಅದರ ಜೊತೆಗೆ ಪದ್ಮಶ್ರೀ ಅವಾರ್ಡ್ ಅನ್ನು ಕೂಡ ಪಡೆದಿರ್ತಾರೆ. ಬಟ್ ಈ ಎರಡು ಪ್ರಶಸ್ತಿಗಳನ್ನ 2015 ಅಥವಾ 2015ರಲ್ಲಿ ಅವರು ರಿಟರ್ನ್ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ ಈ ಒಂದು ಇಂಟಾಲರೆನ್ಸ್ ಅಥವಾ ಸಹಿಷ್ಣುತೆಯ ವಿರುದ್ಧವಾಗಿ ಅಥವಾ ದಲಿತರ ಮೇಲೆ ಆಗ್ತಕ್ಕಂಥ ಒಂದು ಇಂಟಾಲರೆನ್ಸ್ ಏನಿದೆ ಸೊ ಅದನ್ನ ಪ್ರೊಟೆಸ್ಟ್ ಮಾಡುವ ಸಲುವಾಗಿ ಈ ಒಂದು ಪ್ರಶಸ್ತಿಗಳನ್ನ ಅವರು ರಿನೌನ್ಸ್ ಮಾಡಿರ್ತಕ್ಕಂಥದ್ದು ಅಥವಾ ರಿಟರ್ನ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವಯಾಕಾಮ್ ಅವಾರ್ಡ್ ಅಂದ್ರೆ ಇವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಯ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇನ್ 2023ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ತಮಿಳುನಾಡು ಸರ್ಕಾರ ಅಥವಾ ತಮಿಳುನಾಡು ಗವರ್ನಮೆಂಟ್ ಇಂದ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಇಂಡಿವಿಜುವಲ್ಸ್ ಆಗಿರ್ಬೋದು ಅಥವಾ ಆರ್ಗನೈಸೇಷನ್ಸ್ ಆಗಿರ್ಬೋದು, ವ್ಯಕ್ತಿಗಳಿಗೂ ಕೂಡ ನೀಡಲಾಗುತ್ತೆ ಅಥವಾ ಸಂಸ್ಥೆಗಳಿಗೂ ಕೂಡ ನೀಡಲಾಗುತ್ತೆ. ಯಾವ ಒಂದು ಕೊಡುಗೆಗಾಗಿ ನೀಡಲಾಗುತ್ತೆ ಅಂದ್ರೆ ವ್ಯಾಲ್ಯೂಸ್ ಆಫ್ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಅಂದ್ರೆ ಈ ಒಂದು ಸಮಾನತೆ ಮತ್ತು ಈ ಒಂದು ಸಾಮಾಜಿಕ ನ್ಯಾಯ ಅಥವಾ ನ್ಯಾಯದ ಮೌಲ್ಯಗಳನ್ನ ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗಾಗಿ ತಮಿಳುನಾಡು ಸರ್ಕಾರ 2023ರಲ್ಲಿ ಸ್ಥಾಪಿಸಿರ್ತಕ್ಕಂಥ ಅವಾರ್ಡ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಕ್ಕೆ ಇದಕ್ಕೆ ವಯಾಕಾಮ್ ಅಂತ ಹೆಸರಿಟ್ಟಿದ್ದಾರೆ? ಸೊ ಒಂದು ಸತ್ಯಾಗ್ರಹ ನಡೆಯುತ್ತೆ. ಆ ಒಂದು ಸತ್ಯಾಗ್ರಹವನ್ನ ನಾವು ವಯಾಕಾಮ್ ಸತ್ಯಾಗ್ರಹ ಅಂತ ಹೇಳ್ತೇವೆ. ಸೊ ಇದು 2024-25ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯಾಗ್ರಹವಾಗಿರುತ್ತೆ. ಏನಿದು ಪ್ರೊಟೆಸ್ಟ್ ಅಂತ ನಾವು ನೋಡೋದಾದ್ರೆ
which challenge caste-based restrictions on the access to Viacom temple in Kerala. ಸೊ ಕೇರಳದಲ್ಲಿ ಒಂದು ಟೆಂಪಲ್ ಇರುತ್ತೆ, ಆ ದೇವಸ್ಥಾನವನ್ನು ನಾವು ವಯಾಕಾಮ್ ಟೆಂಪಲ್ ಅಂತ ಹೇಳ್ತೇವೆ. ಆ ವಯಾಕಾಮ್ ಟೆಂಪಲ್ಗೆ ಹೋಗ್ತಕ್ಕಂಥ ಒಂದು ದಾರಿ ಏನಿರುತ್ತೆ, ಆ ದಾರಿಯಲ್ಲಿ ಉನ್ನತ ಜಾತಿಯವರು ಮಾತ್ರ ಆ ದಾರಿಯನ್ನು ಬಳಸಬೇಕಾಗಿತ್ತು. ದಲಿತರು ಅಥವಾ ಶೋಷಿತರು ಆ ದಾರಿಯನ್ನು ಬಳಸಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಅದರ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಅಥವಾ ಪ್ರತಿಭಟನೆ ನಡೆಯುತ್ತೆ. ಸೊ ಆ ಒಂದು ಪ್ರತಿಭಟನೆಯನ್ನು ನಾವು ವಯಾಕಾಮ್ ಸತ್ಯಾಗ್ರಹ ಅಂತ ಹೇಳ್ತೇವೆ. ಸೊ ಈ ಒಂದು ಕಾರಣಕ್ಕಾಗಿ ಇದರ ಹೆಸರಿನಲ್ಲಿ ಈಗ ಅವಾರ್ಡ್ ಅನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಶಸ್ತಿಯಲ್ಲಿ ಕ್ಯಾಶ್ ಪ್ರೈಸ್ ಅಂದ್ರೆ 5 ಲಕ್ಷದ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಗುತ್ತೆ, ಒಂದು ಮೆಡಲ್ ಅನ್ನ ನೀಡಲಾಗುತ್ತೆ, ಒಂದು ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರವನ್ನ ಅಥವಾ ಪ್ರಶಂಸಾ ಪತ್ರೆಯನ್ನು ಕೂಡ ಸೊ ಈ ಒಂದು ಅವಾರ್ಡ್ನ ಮುಖಾಂತರ ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಎಸ್.ಎಂ. ಕೃಷ್ಣ ಯಾವ ರಾಜ್ಯದ 19ನೇ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದರು? ಎಸ್.ಎಂ. ಕೃಷ್ಣ ಸರ್ವ್ಡ್ ಆಸ್ ದಿ 19th ಗವರ್ನರ್ ಆಫ್ ವಿಚ್ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್.ಎಂ. ಕೃಷ್ಣರವರು ಮಹಾರಾಷ್ಟ್ರದ 19ನೇ ಗವರ್ನರ್ ಆಗಿ ಗವರ್ನರ್ ಅಥವಾ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥ ಕಾರಣ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಿದ್ರೆ ಎಸ್.ಎಂ. ಕೃಷ್ಣರವರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಪಾಯಿಂಟ್ ಗೊತ್ತಿರಬೇಕು ಎಲ್ಲವನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಎಸ್.ಎಂ. ಕೃಷ್ಣರವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇವರೊಬ್ಬರ ಪ್ರಾಮಿನೆಂಟ್ ಇಂಡಿಯನ್ ಪೊಲಿಟಿಷಿಯನ್, ಅಂದ್ರೆ ನಮ್ಮ ಭಾರತ ದೇಶದ ಪ್ರಮುಖ ರಾಜಕೀಯ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ನಮ್ಮ ಭಾರತ ದೇಶದಲ್ಲಿ ಹೈ ಪ್ರೊಫೈಲ್ ರೋಲ್ಸ್ ಅಥವಾ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ರಾಜಕೀಯ ವ್ಯಕ್ತಿ ಆಗಿರ್ತಾರೆ. ಸೊ ಇವರಿಗೆ 2023ರಲ್ಲಿ ಪದ್ಮ ವಿಭೂಷಣ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಹೇಳ್ತೇವೆ. ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ 2023ರಲ್ಲಿ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಅರ್ಲಿ ಲೈಫ್ ಮತ್ತೆ ಎಜುಕೇಶನ್ ಅನ್ನು ನಾವು ನೋಡೋದಾದ್ರೆ ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಮೇ 1, 1932ರಲ್ಲಿ ಇವರ ಜನನ ಆಗುತ್ತೆ, ಈವನ್ ಬಿಫೋರ್ ಇಂಡಿಪೆಂಡೆನ್ಸ್. ಸೊ ಇವರ ಜನನ ಆಗಿರ್ತಕ್ಕಂಥ ಊರು ಸೋಮನಹಳ್ಳಿ. ಸೊ ಅದಕ್ಕೆ ಇದನ್ನ ನಾವು ಎಸ್.ಎಂ. ಕೃಷ್ಣ ಅಂತ ಹೇಳ್ತೇವೆ. ಎಸ್ ಅಂದ್ರೆ ಸೋಮನಹಳ್ಳಿ. ಸೊ ಇವರು ಜನಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಇವರ ಜನನ ಆಗುತ್ತೆ. ಸೊ ಅದಾದ್ಮೇಲೆ ಈ ಸ್ಟಡಿಡ್ ಲಾ ಇನ್ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕಾದಲ್ಲಿ. ಸೊ ಇವರು ಕಾನೂನು ಪದವಿಯನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸದರ್ನ್ ಮೆಥೋಡಿಸ್ಟ್ ಯೂನಿವರ್ಸಿಟಿ ಅಂಡ್ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಅವರು ಪದವಿಯನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಅವರು ಕಾನೂನನ್ನ ಅಧ್ಯಯನ ಮಾಡ್ತಾರೆ. ಅದಾದ್ಮೇಲೆ ದಕ್ಷಿಣ ಮೆಥೋಡಿಸ್ಟ್ ವಿಶ್ವವಿದ್ಯಾನಿಲಯ ಮತ್ತೆ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದಿಂದ ಅವರು ಪದವಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಭಾರತಕ್ಕೆ ವಾಪಸ್ ಬಂದ ನಂತರ ತಮ್ಮ ರಾಜಕೀಯ ವೃತ್ತಿಯನ್ನು ಅಥವಾ ಪೊಲಿಟಿಕಲ್ ಕೆರಿಯರನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ರಾಜಕೀಯಕ್ಕೆ ಎಂಟರ್ ಆಗಿರ್ತಕ್ಕಂಥದ್ದು 1962ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಸೊ ಅವರು ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಮೈಸೂರು ವಿಧಾನಸಭೆಯ ಚುನಾವಣೆಯಲ್ಲಿ ಸೊ ಅವರು ಮೊದಲ ಬಾರಿಗೆ ವಿಜಯವನ್ನು ಗಳಿಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರೊಂದಿಗೆ ನಮ್ಮ ಕರ್ನಾಟಕದ ರಾಜಕೀಯ ನಂತರ ಭಾರತ ದೇಶದ ಒಂದು ರಾಜಕೀಯಕ್ಕೆ ಅವರು ಪ್ರವೇಶವನ್ನು ಪಡಿತಕ್ಕಂಥದ್ದನ್ನು ನಾವು ನೋಡಬಹುದು. ಅದಾದ್ಮೇಲೆ ಮಂಡ್ಯ ಲೋಕಸಭಾ ಸೀಟನ್ನ 3 ಸತಿ ಗೆಲ್ತಾರೆ. ಅಂದ್ರೆ ಮಂಡ್ಯ ಲೋಕಸಭೆ ಸ್ಥಾನವನ್ನ 3 ಬಾರಿ ಅವರು ಗೆಲ್ತಾರೆ. 1968ರಲ್ಲಿ, 1971ರಲ್ಲಿ ಮತ್ತೆ 1980ರಲ್ಲಿ 3 ಬಾರಿ ಅವರು ಗೆಲ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಸರ್ವ್ಡ್ ಆಸ್ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫ್ರಮ್ 1989 ಟು 1993 ಅಂದ್ರೆ 1989ರಿಂದ 1993ರವರೆಗೆ ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ನಮ್ಮ ಕರ್ನಾಟಕದ 10th ಚೀಫ್ ಮಿನಿಸ್ಟರ್ ಅಥವಾ 10ನೇ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರೆ. 1999ರಿಂದ 2004ರವರೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಅದಾದ್ಮೇಲೆ ಕೇಂದ್ರ ಸರ್ಕಾರದ ಒಂದು ಕೆಪಾಸಿಟಿಯಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗ್ತಾರೆ, ಅಂದ್ರೆ ವಿದೇಶಾಂಗ ಸಚಿವರಾಗಿ ಕೂಡ ನೇಮಕಗೊಳ್ತಾರೆ. 2009ರಿಂದ 2012 ಅಥವಾ 2012ರವರೆಗೆ ಕೇಂದ್ರ ಸರ್ಕಾರದಲ್ಲಿ ಅವರು ವಿದೇಶಾಂಗ
ವಿದೇಶಾಂಗ ಸಚಿವರಾಗಿ ಕೂಡ ನೇಮಕಗೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ 19th ಗವರ್ನರ್ ಆಫ್ ಮಹಾರಾಷ್ಟ್ರ ಆಗ್ತಾರೆ 2004ರಿಂದ 2008ರವರೆಗೆ ಮಹಾರಾಷ್ಟ್ರದ 19ನೇ ರಾಜ್ಯಪಾಲರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಪ್ರಮುಖ ಕೊಡುಗೆಗಳನ್ನು ನಾವಿಲ್ಲಿ ನೆನಪಿಸ್ಕೊಳ್ಳೋದಾದ್ರೆ, ಸೊ ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ಗೆ ಇವರು ಸಾಕಷ್ಟು ಒಂದು ಕೊಡುಗೆಯನ್ನು ನೀಡಲಾಗಿರುತ್ತೆ. ಸೊ ಅದರಲ್ಲಿ ಕೆಲವನ್ನ ಹೇಳೋದಾದ್ರೆ, ನಮ್ಮ ಬೆಂಗಳೂರನ್ನ IT ಹಬ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ, ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಒಂದು ಕೇಂದ್ರವನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಸೊ ಇವರದ್ದು ಸಾಕಷ್ಟು ಕೊಡುಗೆ ಇರುತ್ತೆ. ಸೊ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತಕ್ಕಂಥದ್ದು ಇವರ ಕನಸಾಗಿತ್ತು. ಸೊ ಅವರ ಒಂದು ಸಮಯದಲ್ಲಿಯೇ ಬೆಂಗಳೂರು ಸಿಂಗಾಪುರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಆ ಒಂದು ಕಾನ್ಸೆಪ್ಟ್ ಅಥವಾ ಆ ಒಂದು ಡ್ರೀಮ್ ಅನ್ನ ಸೊ ಇವರು ರಿಲೀಸ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಬೆಂಗಳೂರಿನ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಜೆಂಡಾ ಟಾಸ್ಕ್ ಫೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಏನಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿನ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ವೆರಿ ಫೇಮಸ್ ಸ್ಕೀಮ್ ಅಂದ್ರೆ ಇವತ್ತಿಗೂ ಕೂಡ ಕಾರ್ಯರೂಪದಲ್ಲಿ ಇರ್ತಕ್ಕಂಥ ಮಿಡ್ ಡೇ ಮೀಲ್ ಅಥವಾ ಮಧ್ಯಾಹ್ನದ ಊಟ ಯೋಜನೆ ಏನಿದೆ, ಸೊ ಈ ಒಂದು ಯೋಜನೆ ಪ್ರಾರಂಭವಾಗಲಿಕ್ಕೆ SM ಕೃಷ್ಣರವರು ಪ್ರಮುಖವಾಗಿ ಕಾರಣಕರ್ತರಾಗಿರ್ತಾರೆ. ಸೊ ಈ ಒಂದು ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಏನಿರುತ್ತೆ 2002-03ನೇ ಸಾಲಿನಲ್ಲಿ ಮಕ್ಕಳ ಒಂದು ಹಸಿವು, ಅದ್ರ ಜೊತೆಗೆ ಅವರ ಸ್ಕೂಲ್ ಅಟೆಂಡೆನ್ಸ್ ಏನಿರುತ್ತೆ ಅಂದ್ರೆ ಹಸಿವಿನ ಕಾರಣದಿಂದ ಮಕ್ಕಳು ಶಾಲೆಯಿಂದ ಹೊರಗುಳಿತಕ್ಕಂಥ ಒಂದು ಪ್ರವೃತ್ತಿ ಏನಿದೆ, ಆ ಪ್ರವೃತ್ತಿಯನ್ನ ಬದಲಾಯಿಸಲಿಕ್ಕೆ SM ಕೃಷ್ಣರವರು 2002 ಮತ್ತು 3ನೇ ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆರಂಭಿಕ ಹಂತದಲ್ಲಿ ಸೊ ಈ ಒಂದು ಮಿಡ್ ಡೇ ಮೀಲ್ ಕಾರ್ಯಕ್ರಮವನ್ನು ನಾರ್ತ್ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದರ ಸಕ್ಸಸ್ ಆದ ನಂತರ ಅಂದ್ರೆ ಹಾಜರಾತಿ ಇಂಪ್ರೂವ್ ಆದ ನಂತರ ಸೊ ಥ್ರೂ ಔಟ್ ದ ಸ್ಟೇಟ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಯಶಸ್ವಿನಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್, ಸೊ ಇದು ಕೂಡ ತುಂಬಾ ಪಾಪ್ಯುಲರ್ ಸ್ಕೀಮ್ ಆಗಿರುತ್ತೆ. ರೈತರ ಆರೋಗ್ಯದ ವಿಮೆ ಕಾರ್ಯಕ್ರಮ ಅಂತ ಹೇಳ್ತೇವೆ, ಇದನ್ನ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಅಂತ ಹೇಳ್ತೇವೆ. ಸೊ ಈ ಒಂದು ಯೋಜನೆಯ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಕರ್ನಾಟಕದ ಫಾರ್ಮರ್ಸ್ ಅಥವಾ ರೈತರಿಗೆ ಅಥವಾ ರೂರಲ್ ಪಾಪ್ಯುಲೇಷನ್ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅಫೋರ್ಡಬಲ್ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ವಿಮೆಯನ್ನ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಕೂಡ SM ಕೃಷ್ಣರವರ ಕೊಡುಗೆಯನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬ್ರ್ಯಾಂಡ್ ಬೆಂಗಳೂರು, ಸೊ ಇವತ್ತು ನಾವೇನು ಬ್ರ್ಯಾಂಡ್ ಬೆಂಗಳೂರು ಅಂತ ಕೇಳ್ತಾ ಇದ್ದೇವೆ, ಸೊ ಆ ಒಂದು ಕನಸನ್ನ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಸೊ ಆ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಅವರು ರಿಲೈಸ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು. ಸೊ ಬೆಂಗಳೂರನ್ನ IT ಹಬ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಬೆಂಗಳೂರನ್ನ ನಾವಿವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಈ ಒಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ನಮ್ಮ ಬೆಂಗಳೂರಿಗೆ ಒಂದು ಪದನಾಮ ಬರಬೇಕಾಗಿದ್ರೆ ಸೊ SM ಕೃಷ್ಣರವರ ಕೊಡುಗೆಯನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗಿರುತ್ತೆ. ಸೊ ಇವರ ಒಂದು ಕೊಡುಗೆಯಿಂದ ನಮ್ಮ ಕರ್ನಾಟಕಕ್ಕೆ IT ಮತ್ತೆ BT ಕಂಪ್ನೀಸ್ ಏನಿರ್ತವೆ ಸೊ ಅವರು FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಸೊ ಅದನ್ನ ಹೆಚ್ಚಾಗಿ ಹೂಡಿಕೆ ಮಾಡಿದ್ದ ಕಾರಣ ಇವತ್ತು ನಮ್ಮ ಕರ್ನಾಟಕದವನ್ನ ನಾವು ಸಿಲಿಕಾನ್ ಸಿಟಿ ಅಂತ ಕರೀತಕ್ಕಂಥ ಕಾರಣಕ್ಕಾಗಿ ಸೊ ಇವರ ಕೊಡುಗೆಯನ್ನ ನಾವಿಲ್ಲಿ ಶ್ಲಾಘಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು ಮತ್ತೆ ಬೆಂಗಳೂರಿನ ಮೆಟ್ರೋ ಪ್ರಾಜೆಕ್ಟ್ ಆಗಿರ್ಬೋದು. ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇವರು ಚಾಲನೆಯನ್ನ ಕೊಟ್ಟಿರ್ತಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನ ಇನಿಷಿಯೇಟ್ ಮಾಡಿರ್ತಕ್ಕಂಥದ್ದು ಇವರ ಟೆನ್ಯೂರಲ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಬೆಂಗಳೂರಿನ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿಗೆ ಇವರು ಹೆಚ್ಚು ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿ ನಗರ ಅಭಿವೃದ್ಧಿಗೆ ಅಥವಾ ನಗರ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಗಳನ್ನ ಅಂದ್ರೆ ಆಡಳಿತಾತ್ಮಕ ಸುಧಾರಣೆಗಳನ್ನ ಕೂಡ ಅವರು ತರ್ತಾರೆ. ಸೊ ಅವರು ಈ ಎಸ್ಟಾಬ್ಲಿಷ್ಡ್ ಎಕ್ಸ್ಪರ್ಟ್ ಕಮಿಟಿ ಆನ್ ಪಂಚಾಯತ್ ರಾಜ್ administrative reforms, tax reforms and revenue reforms to make administration effective and transparent and accountable. ಅಂದರೆ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕೆಲವು ಸುಧಾರಣೆಗಳನ್ನು ತರಲಿಕ್ಕೆ ಸೊ ಯಾವ ಬದಲಾವಣೆಗಳನ್ನು ಇವ್ರು ಮಾಡ್ಕೊಳ್ತಾರೆ ಅಂತ ನಾವು ನೋಡೋದಾದ್ರೆ, ಪಾರದರ್ಶಕ ಮತ್ತು ಜವಾಬ್ದಾರಿತವಾಗಿಸಲಿಕ್ಕೆ ಅಂದರೆ ನಮ್ಮ ಆಡಳಿತವನ್ನು ಟ್ರಾನ್ಸ್ಪರೆಂಟ್ ಮತ್ತು ರೆಸ್ಪಾನ್ಸಿಬಲ್ ಆಗಿ ಮಾಡಲಿಕ್ಕೆ ಪಂಚಾಯತ್ ರಾಜ್ ಆಗಿರ್ಬೋದು
ಆಡಳಿತ ಸುಧಾರಣೆಗಳು, ಪಂಚಾಯತ್ ರಾಜ್ ವ್ಯವಸ್ಥೆಯ ಸುಧಾರಣೆಗಳು, ಆಡಳಿತ ಸುಧಾರಣೆಗಳು, ತೆರಿಗೆಯಲ್ಲಿ ಸುಧಾರಣೆಗಳು, ಕಂದಾಯ ಸುಧಾರಣೆಗಳ ಮೇಲೆ ಅವರು ಸಮಿತಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ಇವರ ಕಾಲದಲ್ಲಿ ನಾವು ನೆನಪಿಸ್ಕೊಳ್ಬೋದಾಗಿರುತ್ತೆ. ಅದಾದ್ಮೇಲೆ ಕೇವಲ ಬೆಂಗಳೂರನ್ನು ಮಾತ್ರವಲ್ಲ, ನಮ್ಮ ನಾರ್ತ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಕೊಡಿಸ್ಲಿಕ್ಕೆ ಕೂಡ ಇವರು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಇದಕ್ಕಾಗಿ ಒಂದು ಕಮಿಟಿ ಅಥವಾ ಸಮಿತಿಯನ್ನ ನೇಮಕ ಮಾಡ್ತಾರೆ. ಆ ಸಮಿತಿ ಯಾರ ಒಂದು ಮುಖ್ಯಸ್ಥಿಕೆಯಲ್ಲಿ ಮಾಡ್ತಾರೆ ಅಂದ್ರೆ ಡಾಕ್ಟರ್ DM ನಂಜುಂಡಪ್ಪ ಅವರ ಮುಖ್ಯಸ್ಥಿಕೆಯಲ್ಲಿ ಮಾಡ್ತಾರೆ. ಇವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ನಾವು ಇಂದಿಗೂ ಕೂಡ ನಂಜುಂಡಪ್ಪ ರಿಪೋರ್ಟ್ ಅಥವಾ ನಂಜುಂಡಪ್ಪ ಕಮಿಟಿ ರಿಪೋರ್ಟ್ ಅಂತ ಇಂದಿಗೂ ನಾವು ಅಧ್ಯಯನ ಮಾಡ್ತೇವೆ. ಈ ಒಂದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಂಬ್ಯಾಲೆನ್ಸ್ ಅಥವಾ ಅಸಮತೋಲನ ಏನಿರುತ್ತೆ, ಆ ಅಸಮತೋಲನವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಶಿಫಾರಸುಗಳನ್ನ ನೀಡುವ ಸಲುವಾಗಿ ಡಾಕ್ಟರ್ DM ನಂಜುಂಡಪ್ಪ ಅವರ ಹೆಸರಿನಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿ ಶಿಫಾರಸುಗಳನ್ನ ತೆಗೆದುಕೊಳ್ಳಲಾಗಿರುತ್ತೆ. ಇದು ನಮ್ಮ ಮೇನ್ಸ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಂಜುಂಡಪ್ಪ ಕಮಿಟಿ ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳ ಬಗ್ಗೆ ನಾವಿಲ್ಲಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು 2002 ಅಲ್ಲಿ ಅವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ರಿಪೋರ್ಟ್ ಅನ್ನ ಯಾವ ಆಧಾರದ ಮೇಲೆ ಅವರು ಸಬ್ಮಿಟ್ ಮಾಡ್ತಾರೆ ಅಂದ್ರೆ 35 ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ ಅಂದ್ರೆ 35 ಆರ್ಥಿಕ ಮತ್ತು ಸಾಮಾಜಿಕ ಸೂಚಕಗಳ ಆಧಾರದ ಮೇಲೆ ಅವರು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಯಾವ ಸೆಕ್ಟರ್ಗಳು ಅಥವಾ ವಲಯಗಳನ್ನ ಅವರು ಪ್ರಮುಖವಾಗಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಕೃಷಿ, ಅದಾದ್ಮೇಲೆ ಇಂಡಸ್ಟ್ರಿ ಕೈಗಾರಿಕೆ, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಮೂಲ ಸೌಕರ್ಯ, ಮತ್ತೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸಾಮಾಜಿಕ ಮೂಲ ಸೌಕರ್ಯ, ಇವೆಲ್ಲಗಳನ್ನ ಒಳಗೊಂಡಂತೆ ಅವರು ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಆವರೇಜ್ ಆಫ್ ಡೆವಲಪ್ಮೆಂಟ್ ಆಫ್ ದೀಸ್ ಇಂಡಿಕೇಟರ್ಸ್ ಆಸ್ ಬೆಂಚ್ ಮಾರ್ಕ್ ಈಕ್ವಲ್ ಟು 1 ಅಂತ ತಗೊಳ್ತಾರೆ. ಅಂದ್ರೆ ಈ ಎಲ್ಲಾ ಇಂಡಿಕೇಟರ್ಸ್ ಅನ್ನ ಅವರು ಉಪಯೋಗಿಸಿಕೊಂಡು ಬೆಂಚ್ ಮಾರ್ಕ್ ಅಂದ್ರೆ ಒಂದು ಸಂಖ್ಯೆಯನ್ನ ಬೆಂಚ್ ಮಾರ್ಕ್ ಅಂತ ಅವರು ಇಂಡಿಕೇಟ್ ಮಾಡ್ತಾರೆ. ಈ ಬೆಂಚ್ ಮಾರ್ಕ್ ನ ಆಧಾರದ ಮೇಲೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿನ ಈ ಇಂಡಿಕೇಟರ್ಸ್ ಏನಿರ್ತವೆ ಅಂದ್ರೆ ಈ 35 ಇಂಡಿಕೇಟರ್ಸ್ ಏನಿರ್ತವೆ ಅದರ ಆಧಾರದ ಮೇಲೆ ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಯಾರು ಒಂದು ಅಂಕವನ್ನ ಪಡಿತಾರೆ ಅದು ಡೆಫಿನೆಟ್ಲಿ ಮುಂದುವರೆದಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಯಾವುದು ಒಂದು ಅಂಕಕ್ಕಿಂತ ಕಡಿಮೆ ಗಳಿಸುತ್ತೆ ಅದನ್ನ ಗ್ರೇಡಿಂಗ್ ಮಾಡ್ತಾರೆ. ಅಂದ್ರೆ ಅಂಕಗಳ ಆಧಾರದ ಮೇಲೆ ಬ್ಯಾಕ್ವರ್ಡ್ ಆಗಿರ್ಬೋದು, ಹೈಲಿ ಬ್ಯಾಕ್ವರ್ಡ್ ಆಗಿರ್ಬೋದು ಅಥವಾ ಮೋರ್ ಬ್ಯಾಕ್ವರ್ಡ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಕ್ಯಾಟಗರೀಸ್ ಆಗಿ ನಮ್ಮ ಕರ್ನಾಟಕವನ್ನ ಅವರು ವರ್ಗೀಕರಣ ಮಾಡ್ತಕ್ಕಂಥ ವರದಿಯನ್ನ ನೀಡಲಾಗುತ್ತೆ. ಇವ್ರು ಕೊಡ್ತಕ್ಕಂಥ ಒಂದು ಇಂಡೆಕ್ಸ್ಗೆ ಒಂದು ಟೈಟಲ್ ಅನ್ನ ಮಾಡ್ತಾರೆ. ಆ ಇಂಡೆಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ CCDI ಅಂತ ಕರಿತೇವೆ. CCDI ಅಂದ್ರೆ ಕಾಂಪ್ರಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಈ ಒಂದು ಕಾಂಪ್ರಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಈ ಒಂದು 35 ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ ನ ಆಧಾರದ ಮೇಲೆ ಇವರು ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಸೂಚ್ಯಾಂಕದ ಆಧಾರದ ಮೇಲೆ ನಮ್ಮ ಕರ್ನಾಟಕದ 114 ತಾಲೂಕುಗಳನ್ನ ಅಂದ್ರೆ ಆ ಸಮಯದಲ್ಲಿ ಅವರು ವರದಿಯನ್ನ ಕೊಟ್ಟಂತಹ ಸಮಯದಲ್ಲಿ 114 ತಾಲೂಕುಗಳನ್ನ ಬ್ಯಾಕ್ವರ್ಡ್ ತಾಲೂಕುಗಳು ಅಥವಾ ಹಿಂದುಳಿದ ತಾಲೂಕುಗಳು ಅಂತ ಈ ಒಂದು ವರದಿಯಲ್ಲಿ ಸಬ್ಮಿಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈ ಹಿಂದುಳಿದ ತಾಲೂಕುಗಳೇನಿರ್ತವೆ ಆ ತಾಲೂಕುಗಳನ್ನ ಮತ್ತೆ 3 ಗುಂಪುಗಳಾಗಿ ಡಿವೈಡ್ ಮಾಡ್ತಾರೆ. 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಮೊದಲನೇ ಕ್ಯಾಟಗರಿಯನ್ನ ನಾವು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳ್ತೇವೆ. ಅಂದ್ರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂದ್ರೆ ಅತ್ಯಂತ ಹೆಚ್ಚಿನ ಹಿಂದುಳಿದ ತಾಲೂಕುಗಳು ಅಂತ ಹೇಳ್ತೇವೆ. ಎರಡನೇದನ್ನ ಮೋರ್ ಬ್ಯಾಕ್ವರ್ಡ್ ಅಂತ ಹೇಳ್ತೇವೆ. ಅಂದ್ರೆ ಅತ್ಯಂತ ಹಿಂದುಳಿದ ತಾಲೂಕುಗಳು. ಕೊನೆಯದನ್ನ ಬ್ಯಾಕ್ವರ್ಡ್ ಅಂತ ಹೇಳ್ತೇವೆ. ಅದನ್ನ ನಾವು ಹಿಂದುಳಿದ ತಾಲೂಕುಗಳು ಅಂತ ಹೇಳ್ತೇವೆ. ಅದಕ್ಕೆ ಸ್ಕೋರಿಂಗ್ ಅನ್ನ ಕೊಡ್ತಾರೆ. ಆ ಸ್ಕೋರಿಂಗ್ ಏನು ಅಂದ್ರೆ 0.52 ಇಂದ 0.75 ಇದ್ರೆ ಅದನ್ನ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳ್ತಾರೆ. ನಮ್ಗೆ ಗೊತ್ತು ಬೆಂಚ್ ಮಾರ್ಕ್ಸ್ ಬಂದು 1 ಇರುತ್ತೆ. ಅದಕ್ಕಿಂತ ಕಡಿಮೆ ಇರತಕ್ಕಂಥ ಅಂಕಗಳನ್ನ ಗ್ರೇಡಿಂಗ್ ಮಾಡ್ತಾರೆ. 0.52 ಇಂದ 0.79 ಇದ್ರೆ 79 ಇದ್ರೆ ಅದನ್ನ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳ್ತಾರೆ. 0.88 ಇದ್ರೆ ಅದನ್ನ ಮೋರ್ ಬ್ಯಾಕ್ವರ್ಡ್ ಅಂತ ಕರೀತಾರೆ. ಅದಾದ್ಮೇಲೆ 0.89 ಇಂದ 1 ವರೆಗೂ ಇದ್ರೆ ಅದನ್ನ ಅವರು ಬ್ಯಾಕ್ವರ್ಡ್ ಅಂತ ಕರೀತಾರೆ. ಈ ಆಧಾರದ ಮೇಲೆ ಈ ತಾಲೂಕುಗಳನ್ನ ಅವರು ವಿಂಗಡಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಟೋಟಲ್
ಅವರು 4 ಡಿವಿಷನ್ಸ್ಗಳಲ್ಲಿ ಈ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಮೊದಲ ಡಿವಿಷನನ್ನು ಬೆಂಗಳೂರು, ಎರಡನೇದು ಮೈಸೂರು, ಮೂರನೇದು ಬೆಲ್ಗಾಂ ಮತ್ತು ನಾಲ್ಕನೇದನ್ನು ಗುಲ್ಬರ್ಗಾ ಡಿವಿಷನ್ ಆಗಿ ಅವರು ಡಿವೈಡ್ ಮಾಡ್ತಾರೆ. ಸೊ ನಂಬರ್ ಆಫ್ ತಾಲೂಕುಗಳು ಅವಾಗ 175 ತಾಲೂಕುಗಳಿರ್ತವೆ. ಅದರಲ್ಲಿ 114 ಅವರು ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಿದ್ರೆ ಅತ್ಯಂತ ಹೆಚ್ಚಿನ ಬ್ಯಾಕ್ವರ್ಡ್ ತಾಲೂಕುಗಳನ್ನು ನಾವು ಈ ಗುಲ್ಬರ್ಗದಲ್ಲಿ ಅಂದರೆ ಪರ್ಸೆಂಟೇಜ್ ವೈಸ್ ನೋಡಿದಾಗ ನಾವು ಈ ಒಂದು ಗುಲ್ಬರ್ಗ ಅಥವಾ ಹೈದರಾಬಾದ್ ಕರ್ನಾಟಕ ಅಥವಾ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ಸೊ ಗುಲ್ಬರ್ಗದಲ್ಲಿ 90.3% ಆಫ್ ಬ್ಯಾಕ್ವರ್ಡ್ನೆಸ್ ಅಂದರೆ ಹೈಯೆಸ್ಟ್ ಬ್ಯಾಕ್ವರ್ಡ್ನೆಸ್ ಅನ್ನ ಈ ಒಂದು ಗುಲ್ಬರ್ಗಾ ಡಿವಿಷನ್ ಅಥವಾ ಈ ಒಂದು ವಿಭಾಗದಲ್ಲಿ ನಾವು ಅತಿ ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ನಮ್ಮ KS ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭೀಮಗಡ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸೊ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಇಸ್ ದಿ ಭೀಮಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನು ನಾವು ಬೆಳಗಾವಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಸೊ ಈ ಒಂದು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಭೀಮಗಢ್ ಸ್ಯಾಂಕ್ಚುರಿ ಏನಿರುತ್ತೆ, ಸೊ ಇದರಲ್ಲಿರ್ತಕ್ಕಂಥ 11.9 ಸಾವಿರ 11.9K ಸಾವಿರ ಹೆಕ್ಟೇರ್ಸ್ಗಳನ್ನು ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯ ಅಂತ ಈಗ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕ ಮ್ಯಾಪ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಭೀಮಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಸೊ ನಾವು ಈ ಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ಇದು 11,900 ಹೆಕ್ಟೇರ್ಗಳನ್ನು ಭೀಮಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿರುತ್ತೆ, ಸೊ ಅದರ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ 11,900 ಹೆಕ್ಟೇರ್ಗಳಷ್ಟು ಪ್ರದೇಶವನ್ನ ಈಗ ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ವತಿಯಿಂದ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದು ಬರ್ತಕ್ಕಂಥದ್ದು ಖಾನಾಪುರ ತಾಲೂಕು ಬೆಳಗಾವಿ ಡಿಸ್ಟ್ರಿಕ್ಟ್ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅಥವಾ ಜಿಲ್ಲೆಯ ಖಾನಾಪುರ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿರುತ್ತೆ ಅಥವಾ ಈ ಒಂದು ನೋಟಿಫಿಕೇಶನ್ ಏನಿರುತ್ತೆ, ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಆಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಈಕೋಲಾಜಿಕಲ್ ಬ್ಯಾಲೆನ್ಸ್ ಅಥವಾ ಪರಿಸರ ಸಮತೋಲನವನ್ನು ಕಾಪಾಡುವ ಸಲುವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಇರುತ್ತೆ, ಇದು ಒಟ್ಟು 14 ಹಳ್ಳಿಗಳನ್ನು ಆವರಿಸತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಮೂವ್ ಏನಿದೆ, ಅಲ್ಲಿರ್ತಕ್ಕಂಥ ರಿಚ್ ಫ್ಲಾರಾ ಅಂಡ್ ಫಾನಾ ಅಂದರೆ ಅಲ್ಲಿರ್ತಕ್ಕಂಥ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇದು ಶ್ರೀಮಂತವಾಗಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿರುವ ಕಾರಣದಿಂದ ಸೊ ಇದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಭೀಮಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇದು ಪ್ರೊಟೆಕ್ಟೆಡ್ ಏರಿಯಾ ಆಗಿರುತ್ತೆ ಅಂದರೆ ಸಂರಕ್ಷಿತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇದು ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೆಳಗಾಂ ಡಿಸ್ಟ್ರಿಕ್ಟ್ ಅಂತ ಗೊತ್ತಾಯ್ತು, ಖಾನಾಪುರ ತಾಲೂಕು ಅಂತ ಗೊತ್ತಾಯ್ತು, ಇದು ಜಾಂಬೋಟಿ ಅಂತ ಒಂದು ಹಳ್ಳಿ ಬರುತ್ತೆ, ಆ ಒಂದು ಹಳ್ಳಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರೊಟೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 2011 ಅಂದರೆ 2011ನಲ್ಲಿ. ಸೊ ಇದನ್ನು ಡಿಕ್ಲೇರ್ಡ್ ಆಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಈ ಒಂದು ಸಂರಕ್ಷಿತ ಪ್ರದೇಶವನ್ನು ವನ್ಯಜೀವಿ ಅಭಯಾರಣ್ಯ ಎಂದು ಡಿಸೆಂಬರ್ 2011ರಲ್ಲಿ ಇದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹತ್ತಿರದಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳನ್ನು ನಾವು ನೋಡೋದಾದರೆ ಮಹದಾಯಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಭಗವಾನ್ ಮಹಾವೀರ್ ಸ್ಯಾಂಕ್ಚುರಿ, ಮುಲ್ಲೆಂ ನ್ಯಾಷನಲ್ ಪಾರ್ಕ್, ನೇತ್ರಾವತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಸೊ ಇದಕ್ಕೆ ಸಮೀಪದಲ್ಲಿರ್ತಕ್ಕಂಥ ಪ್ರದೇಶಗಳಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ವರ್ಗವನ್ನು ನಾವು ಡಿಸ್ಕಸ್ ಮಾಡೋದಾದರೆ ಇಲ್ಲಿ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಮಾಯ್ಸ್ಟ್ ಬ್ರಾಡ್ ಲೀಫ್ ಫಾರೆಸ್ಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಉಷ್ಣವಲಯದ ಮತ್ತು ಉಪೋಷ್ಣ ವಲಯದ ತೇವಾಂಶವುಳ್ಳ ವಿಶಾಲ ಎಲೆಗಳನ್ನು ಹೊಂದಿರತಕ್ಕಂಥ ಕಾಡುಗಳನ್ನು ಸೊ ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ರಾಂಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಅಂದ್ರೆ ಒಂದು ಬಾವಲಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ. ಅದಾದ್ಮೇಲೆ ವೆಲ್ವೆಟ್ ಫ್ರಾಂಟೆಡ್ ನಾಥಾಚ್ ಅಂತ ಹೇಳ್ತೇವೆ. ಸೊ ವೆಲ್ವೆಟ್ ಫ್ರಾಂಟೆಡ್ ನಾಥಾಚ್, ಅದಾದ್ಮೇಲೆ ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಏನಿರುತ್ತೆ. ಸೊ ಈ ರೀತಿಯ ವಿಶೇಷವಾಗಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನ ಈ ಭಾಗದಲ್ಲಿ ನಾವು
ನೋಡ್ಬೋದಾಗಿರುತ್ತೆ. ಸೊ ಇದರ ಐತಿಹಾಸಿಕ ಮಹತ್ವ ಅಥವಾ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇಲ್ಲೊಂದು ಫೋರ್ಟ್ ಅಥವಾ ಕೋಟೆ ಇರುತ್ತೆ. ಆ ಕೋಟೆಯನ್ನ ನಾವು ಭೀಮ್ಗಢ್ ಫೋರ್ಟ್ ಅಥವಾ ಭೀಮಗಢ ಕೋಟೆ ಅಂತ ಹೇಳ್ತೇವೆ. ಸೊ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಛತ್ರಪತಿ ಶಿವಾಜಿ ಮಹಾರಾಜ್ ಇನ್ ದಿ 17th ಸೆಂಚುರಿ. ಅಂದ್ರೆ ಈ ಒಂದು ಸ್ಯಾಂಕ್ಚುರಿ ಒಳಗಡೆ ಒಂದು ಕೋಟೆ ಬರುತ್ತೆ. ಆ ಕೋಟೆಯನ್ನ 17ನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರು ಅದನ್ನ ಕಟ್ಟಿಸಿರ್ತಾರೆ. ಯಾವ ಕಾರಣಕ್ಕಾಗಿ ಕಟ್ಟಿಸಿರ್ತಾರೆ ಅಂದ್ರೆ ಡಿಫೆಂಡ್ ಅಗೇನ್ಸ್ಟ್ ಪೋರ್ಚುಗೀಸ್ ಟ್ರೂಪ್ಸ್, ಅಂದ್ರೆ ಈ ಒಂದು ಪೋರ್ಚುಗೀಸ್ ಪಡೆಗಳ ವಿರುದ್ಧ ಸಂರಕ್ಷಿಸಿಕೊಳ್ಳಲಿಕ್ಕೆ ಒಂದು ಕೋಟೆಯನ್ನ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ 17ನೇ ಶತಮಾನದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ನದಿಗಳನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಮಹಾದಾಯಿ ರಿವರ್ ಅಥವಾ ಮಹಾದಾಯಿ ನದಿ ಸೊ ಆರಿಜಿನೇಟ್ಸ್ ಇನ್ ದಿ ಭೀಮ್ಗಢ್ ಫಾರೆಸ್ಟ್, ಅಂದ್ರೆ ಈ ಒಂದು ಭೀಮ್ಗಢ್ ಫಾರೆಸ್ಟ್ ಏನಿರುತ್ತೆ ಸೊ ಅಲ್ಲಿ ಇದು ಹುಟ್ಟತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಮಹಾದಾಯಿ ಏನಿದೆ ಇದರ ಬಗ್ಗೆ ಒಂದು ವಿಶೇಷ ಮಾಹಿತಿ ಏನು ಅಂದ್ರೆ ಇದು ಕ್ಲಸ್ಟರ್ ಆಫ್ 30 ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಅಂದ್ರೆ 30 ಚಿಲುಮೆಗಳ ಒಂದು ಗುಂಪಾಗಿರುತ್ತೆ. ದ ರಿವರ್ ಮಹಾದಾಯಿ, ದಿ ರಿವರ್ ಮಹಾದಾಯಿ ಈಸ್ ದಿ ಕ್ಲಸ್ಟರ್ ಆಫ್ 30 ಸ್ಪ್ರಿಂಗ್ಸ್, ಅಂದ್ರೆ 30 ಚಿಲುಮೆಗಳು ಒಟ್ಟುಗೂಡಿ ಅದು ಮಹಾದಾಯಿ ನದಿ ಆಗುತ್ತೆ. ಸೊ ಇದು ಫ್ಲೋಸ್ ಡೌನ್ ಟು ವಜ್ರಪೋಹ ಫಾಲ್ಸ್. ಇದು ವಜ್ರಪೋಹ ಫಾಲ್ಸ್ ಏನಿರುತ್ತೆ ಅಥವಾ ವಜ್ರಪೋಹ ಜಲಪಾತಕ್ಕೆ ಹರಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 30 ಚಿಲುಮೆಗಳ ಒಂದು ಸಂಗಮದಿಂದ ಸೊ ಈ ಒಂದು ಮಹಾದಾಯಿ ನದಿ ಹುಟ್ಟತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಗಗನಯಾನ್ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ CE-20 ಕ್ರಯೋಜೆನಿಕ್ ಇಂಜಿನ್ ನ ಉದ್ದೇಶವೇನು? ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿ CE-20 ಕ್ರಯೋಜೆನಿಕ್ ಇಂಜಿನ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಗಗನಯಾನ್ ಮಿಷನ್? ಸೊ ನಾವು ಮಾಡ್ತಕ್ಕಂಥ ಗಗನಯಾನ್ ಮಿಷನ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಜನ್, ಆ ಇಂಜನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ CE-20 ಕ್ರಯೋಜೆನಿಕ್ ಇಂಜಿನ್ ಅಂತ ಕರಿತೇವೆ. ಇದನ್ನ ಈಗ ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಈ ಒಂದು ಇಂಜನ್ ನ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಇಂಜನ್ ನ ಆಬ್ವಿಯಸ್ಲಿ ರಾಕೆಟ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಇಂಜನ್ ಆಗಿರುತ್ತೆ. ಸೊ ಈ ಒಂದು ಇಂಜನ್ ಇಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಯ ಒಂದು ತಾತ್ಪರ್ಯವಾಗಿರುತ್ತೆ. ಸೊ ಇದು LVM ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಏನಿರುತ್ತೆ ಉಡಾವಣಾ ವಾಹನದ ಕೊನೆಯ ಹಂತವನ್ನು ಪವರ್ ಮಾಡಲು, ಅಂದ್ರೆ ಟು ಪವರ್ ದಿ ಅಪ್ಪರ್ ಸ್ಟೇಜ್ ಆಫ್ ದಿ LVM ಲಾಂಚ್ ವೆಹಿಕಲ್. ಅಪ್ಪರ್ ಸ್ಟೇಜ್ ಅಂದ್ರೆ ಅದೇನು ಇನ್ನೇನು ತಲುಪಬೇಕು ಅಥವಾ ಕೊನೆಯ ಹಂತ ಏನಿರುತ್ತೆ ಸೊ ಅಲ್ಲಿ ಒಂದು ಥ್ರಸ್ಟ್ ಅನ್ನ ಅಥವಾ ಪವರ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಆರಂಭಿಕ ಹಂತದಲ್ಲಿ ಅಲ್ಲ, ಕೊನೆಯ ಹಂತದಲ್ಲಿ ಇದಕ್ಕೆ ಒಂದು ಥ್ರಸ್ಟ್ ಅನ್ನ ಕೊಡುವ ಕಾರಣದಿಂದ CE-20 ಕ್ರಯೋಜೆನಿಕ್ ಇಂಜನ್ ಅನ್ನ ಈಗ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಸ್ರೋದವರು LVM-3 ಕ್ರಯೋಜೆನಿಕ್ ಇಂಜನ್ ಅನ್ನ ಸಕ್ಸಸ್ಫುಲ್ ಆಗಿ ಈಗ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೊ ಇಸ್ರೋ ಹ್ಯಾಸ್ ಸಕ್ಸಸ್ಫುಲಿ ಕಂಡಕ್ಟೆಡ್ sea level hot test of CE-20 ಕ್ರಯೋಜೆನಿಕ್ ಇಂಜನ್. ಹಾಟ್ ಟೆಸ್ಟ್ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಪರೀಕ್ಷೆ ಅಂತ. ಸೊ ಈ ಒಂದು ಕ್ರಯೋಜೆನಿಕ್ ಇಂಜನ್ನ ಸಮುದ್ರ ಮಟ್ಟದ ಹಾಟ್ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಅಥವಾ ಯಶಸ್ವಿಯಾಗಿ ಇಸ್ರೋದವರು ಮುಗಿಸಿರ್ತಾರೆ. ಸೊ ಈ ಒಂದು ಇಂಜನ್ ಏನಿದೆ ಇಟ್ ಪವರ್ಸ್ ದಿ ಅಪ್ಪರ್ ಸ್ಟೇಜ್ ಆಫ್ ದಿ LVM-3 ಲಾಂಚ್ ವೆಹಿಕಲ್. LVM-3 ಲಾಂಚ್ ವೆಹಿಕಲ್ ಏನಿದೆ ಸೊ ಇದರ ಕೊನೆಯ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಈ ಒಂದು ಇಂಜನ್ ಇಂದ ಬಳಸಲಾಗುತ್ತೆ. ಸೊ ಇಟ್ ಈಸ್ ಕ್ರೂಷಿಯಲ್ ಫಾರ್ ದಿ ಅಪ್ಕಮಿಂಗ್ ಗಗನಯಾನ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್. ಅಂದರೆ ನಮ್ಮ ಇಸ್ರೋದವರು ಭವಿಷ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಗಗನಯಾನ್ ಮಾನವ ಬಾಹ್ಯಾಕಾಶ ಯಾನ ಏನಿದೆ ಸೊ ಇದಕ್ಕೆ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಲಾಂಚ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಈ ಒಂದು ಪರೀಕ್ಷೆಯ ಡೀಟೇಲ್ಸ್ ಅಥವಾ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಇಸ್ರೋ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ ಇನ್ ಮಹೇಂದ್ರಗಿರಿ ತಮಿಳುನಾಡಿನಲ್ಲಿ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ CE-20 ಕ್ರಯೋಜೆನಿಕ್ ಇಂಜನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಇಟ್ ಈಸ್ ಕ್ವಾಲಿಫೈಡ್ ಟು ಆಪರೇಟ್ ಅಟ್ ಥ್ರಸ್ಟ್ ಲೆವೆಲ್ ರೇಂಜಿಂಗ್ ಫ್ರಮ್ 19 ಟನ್ಸ್ ಟು ಅಪ್ಗ್ರೇಡೆಡ್ 22 ಟನ್ಸ್. ಅಂದರೆ ಮುಂಚೆ 19 ಟನ್ಸ್ ಕೆಪಾಸಿಟಿ ಏನಿತ್ತು ಅದನ್ನ ಈಗ ಉನ್ನತ ದರ್ಜೆಗೆ ಏರಿಸಿರ್ತಾರೆ. ಅಂದರೆ 22 ಟನ್ ಕೆಪಾಸಿಟಿ ಒಳಗಡೆ ಕೆಲಸ ಮಾಡುತ್ತೆ. ಐ ಮೀನ್ ಟು ಸೇ ಸೊ ಆ ಒಂದು ಪೇಲೋಡ್ ಏನಿರುತ್ತೆ ಅದರ ಕೆಪಾಸಿಟಿಯನ್ನು ಈ CE-20 ಇಂಜನ್ ಅನ್ನ ಬಳಕೆ ಮಾಡೋದ್ರಿಂದ ನಾವು ಹೆಚ್ಚಿನ ಪೇಲೋಡ್ ಅನ್ನ ಅಥವಾ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸೊ ಈ ಒಂದು ಮಿಷನ್ ಅಲ್ಲಿ ಕಳಿಸ್ಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಒಂದು ಇಂಜನ್ ಆಗಿರುತ್ತೆ. ಸೊ ಈ ಒಂದು ಇಂಜನ್ ಏನಿದೆ ಇದನ್ನ ಮಲ್ಟಿ ಎಲಿಮೆಂಟ್ ಇಗ್ನೈಟರ್ ಅಂತ ಕರೀತೇವೆ. ಅಂದರೆ ಅನೇಕ ಎಲಿಮೆಂಟ್ಗಳಿಂದ ಇಗ್ನೈಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ದಿ ಇಂಜಿನ್ಸ್ ರೀಸ್ಟಾರ್ಟ್
ಕೇಪಬಿಲಿಟಿ ಇನ್ ಸ್ಪೇಸ್. ಅಂದರೆ ಸ್ಪೇಸಲ್ಲಿ ಆ ಒಂದು ಇಂಜನ್ ಏನಾದರೂ ಬೈ ಚಾನ್ಸ್ ಅದು ವರ್ಕ್ ಆಗಿಲ್ಲ ಅಂದರೆ ಅಥವಾ ಅದು ಇನ್ಆಕ್ಟಿವ್ ಆದಾಗ, ಸೊ ಇದನ್ನು ಮಲ್ಟಿ ಸ್ಟೇಜ್ ಇಗ್ನೈಟಿಂಗ್ ಒಂದು ಮೆಥಡಲ್ಲಿ ಇದನ್ನು ಡೆವಲಪ್ ಮಾಡಿರ್ತಾರೆ. ಬಹು ಹಂತಗಳಲ್ಲಿ ಆ ಒಂದು ಇಂಜನ್ ರೀಸ್ಟಾರ್ಟ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. WHO ವರ್ಲ್ಡ್ ಮಲೇರಿಯಾ ವರದಿ 2024 ಪ್ರಕಾರ 2023ರಲ್ಲಿ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಎಲ್ಲ ಅಂದಾಜು ಮಲೇರಿಯಾ ಪ್ರಕರಣಗಳಲ್ಲಿ ಅರ್ಧದಷ್ಟು ಭಾಗವನ್ನು ಯಾವ ದೇಶ ಹೊಂದಿದೆ? According to the WHO World Malaria Report 2024, which country accounted for the half of all estimated malaria cases in the Southeast Asia region in 2023? So this is very simple. 2023ರಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಂದರೆ ಆಗ್ನೇಯ ಏಷ್ಯಾದಲ್ಲಿ ಬಂದಿರತಕ್ಕಂಥ ಅಥವಾ ರಿಪೋರ್ಟ್ ಆಗಿರ್ತಕ್ಕಂಥ ಮಲೇರಿಯಾ ಪ್ರಕರಣಗಳು ಟೋಟಲ್ ಎಷ್ಟಿದ್ದಾವೆ ಅದರ ಅರ್ಧದಷ್ಟು ಒಂದು ಕೇಸುಗಳೇನಿದ್ದಾವೆ ಅದು ಕೇವಲ ಒಂದೇ ದೇಶದಿಂದ ರಿಪೋರ್ಟ್ ಆಗಿರುತ್ತೆ. ಆ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಿಂದ ರಿಪೋರ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮಲೇರಿಯಾ ಕೇಸಸ್ಗಳು ಬಹಳ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಕೇವಲ ನಾವು ಸೌತ್ ಈಸ್ಟ್ ಏಷ್ಯಾ ರೀಜನ್ ಅನ್ನು ತೆಗೆದುಕೊಂಡಾಗ ನಮ್ಮ ಭಾರತದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಕೇಸುಗಳನ್ನು ನಾವು ನೋಡ್ಬೋದಾಗಿರುತ್ತೆ. 2ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ, 3ನೇ ಸ್ಥಾನದಲ್ಲಿ ಮ್ಯಾನ್ಮಾರ್, 4th ಈಸ್ ಬಾಂಗ್ಲಾದೇಶ್, ಥೈಲ್ಯಾಂಡ್ ಮತ್ತು ನಾರ್ತ್ ಕೊರಿಯಾವನ್ನ ವಿವಿಧ ಹಂತಗಳಲ್ಲಿ ಅಥವಾ ವಿವಿಧ ರ್ಯಾಂಕಿಂಗ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ನಮ್ಮ ಭಾರತ ದೇಶ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅತಿ ಹೆಚ್ಚು ಮಲೇರಿಯಾ ಕೇಸಸ್ಗಳನ್ನು ದಾಖಲಾಗಿರ್ತಕ್ಕಂಥ ರಾಷ್ಟ್ರವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು WHO ಕೊಟ್ಟಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಅದರಿಂದ ಇದೊಂದು ತುಂಬ ಅಥೆಂಟಿಕ್ ಅಂಡ್ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಫಾರ್ ಆರ್ ಫ್ಯೂಚರ್ ಎಕ್ಸಾಮಿನೇಷನ್ಸ್. ಸೊ ಈ ಒಂದು ವರದಿಯ ಪ್ರಕಾರ ಈ ಸೌತ್ ಈಸ್ಟ್ ಏಷ್ಯಾ ರೀಜನ್ ಏನಿದೆ ಅಂದರೆ ಆಗ್ನೇಯ ಏಷ್ಯಾ ಒಟ್ಟು ಪ್ರದೇಶ ಏನಿದೆ ಇಲ್ಲಿ 4 ಮಿಲಿಯನ್ ಮಲೇರಿಯಾ ಕೇಸಸ್ ಇನ್ 2023. ನಾನಿವಾಗ ಆಗ್ನೇಯ ಏಷ್ಯಾದ ಒಟ್ಟು ಸಂಖ್ಯೆಗಳನ್ನು ಹೇಳ್ತಾ ಇದ್ದೇನೆ. 2023ರಲ್ಲಿ 4 ಮಿಲಿಯನ್ ಮಲೇರಿಯಾ ಪ್ರಕರಣಗಳು ಇಲ್ಲಿ ವರದಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಹಾಫ್ ಆಫ್ ದೀಸ್ ಕೇಸಸ್ ಅಂದರೆ ಹತ್ತತ್ರ 2 ಮಿಲಿಯನ್ ಅಷ್ಟು ಕೇಸ್ಗಳು ನಮ್ಮ ಭಾರತ ದೇಶ ಒಂದರಿಂದಲೇ ದಾಖಲೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಮಲೇರಿಯಾ ತಗ್ಗಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ಸ್ಗಳಾಗಿರ್ಬೋದು ಅಥವಾ ಕೆಲವೊಂದು ಇನಿಷಿಯೇಟಿವ್ಸ್ ಆಗಿರ್ಬೋದು. ಸೊ ಅವೆಲ್ಲ ತುಂಬ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದಾರೆ. ಸೊ ಆದರೂ ಕೂಡ ಸೌತ್ ಈಸ್ಟ್ ಏಷ್ಯಾದಲ್ಲಿ ನಾವು ನಂಬರ್ 1 ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಡಿಸ್ಪೈಟ್ ಹೈ ನಂಬರ್ ಆಫ್ ಕೇಸಸ್, ಇಂಡಿಯಾ ಹ್ಯಾಸ್ ಮೇಡ್ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಇನ್ ದಿ ರೆಡ್ಯೂಸಿಂಗ್ ಮಲೇರಿಯಾ ಇನ್ಸಿಡೆನ್ಸಸ್ ಆ್ಯಂಡ್ ಡೆತ್ಸ್. ಸೌತ್ ಈಸ್ಟ್ ಏಷ್ಯಾದಲ್ಲಿ ತಗೊಂಡಾಗ ಮಲೇರಿಯಾ ಕೇಸಸ್ ಡೆಫಿನೆಟ್ಲಿ ಜಾಸ್ತಿ ಇದೆ. ಅಂದರೆ ನಮ್ಮ ಭಾರತ ದೇಶ ನಂಬರ್ 1 ಸ್ಥಾನದಲ್ಲಿದೆ. ಬಟ್ ನಮ್ಮ ಭಾರತ ದೇಶವನ್ನೇ ಮುಂಚೆಯ ವರದಿಗೆ ಈ ವರದಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಸಾಕಷ್ಟು ಮಲೇರಿಯಾ ಪ್ರಕರಣಗಳು ಇಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ 82.9% ಅಷ್ಟು ಮಲೇರಿಯಾ ಡೆತ್ಸ್ ಏನಿದ್ದಾವೆ ಅದು 2000ನೇ ಇಸ್ವಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ಕಡಿಮೆ ಆಗಿರುತ್ತೆ. ಸೊ ದಿಸ್ ಇಸ್ ಅ ವೆರಿ ಸಿಗ್ನಿಫಿಕೆಂಟ್ ನಂಬರ್. ಅಂದರೆ ಸರಿಸುಮಾರು 80% ಸಾವುಗಳು ಮಲೇರಿಯಾದಿಂದ ಮುಂಚೆ ಏನಾಗ್ತಾ ಇದ್ವು 2000ನೇ ಇಸ್ವಿಯಿಂದ ಅದು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಗವರ್ನಮೆಂಟ್ ಇನಿಷಿಯೇಟಿವ್ಸ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಉಪಕ್ರಮಗಳು ಯಾವುದು ಅಂತ ನಾವು ನೋಡೋದಾದ್ರೆ ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಎಲಿಮಿನೇಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮಲೇರಿಯಾ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಕಾರ್ಯತಂತ್ರ ಯೋಜನೆಯನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿತ್ತು. ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಮಲೇರಿಯಾ ಎಲಿಮಿನೇಷನ್ ಅಂದರೆ ಈ ಒಂದು ಮಲೇರಿಯಾ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಕಾರ್ಯತಂತ್ರದ ಯೋಜನೆಯನ್ನು ಕೂಡ ಮತ್ತೆ ಮಲೇರಿಯಾ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ಕೂಡ ನಮ್ಮ ಸರ್ಕಾರ ಜಾರಿಗೊಳಿಸಿದ್ದ ಕಾರಣದಿಂದ 2000ನೇ ಇಸ್ವಿಯ ನಂತರ ಸರಿಸುಮಾರು 80% ಮಲೇರಿಯಾ ಸಾವುಗಳನ್ನು ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಏನಿದೆ ನಮ್ಮ ಭಾರತ ದೇಶವನ್ನು ಬೈ 2030 ಅಂದರೆ 2030ರ ವೇಳೆಗೆ ಮಲೇರಿಯಾ ಮುಕ್ತ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ಸೊ ಯಾವುದೇ ದೇಶವನ್ನು ಮಲೇರಿಯಾ ಮುಕ್ತ ಅಂತ ಡಿಕ್ಲೇರ್ ಮಾಡ್ತಕ್ಕಂಥವರು WHO ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್
ಮಾಡಬೇಕಾಗಿದ್ರೆ ಆ ಡಿಕ್ಲೇರ್ ಆಗ್ತಕ್ಕಂಥ ವರ್ಷದ ಹಿಂದಿನ 3 ವರ್ಷಗಳಲ್ಲಿ ಸ್ಥಳೀಯವಾಗಿ ಅಂದರೆ ರೀಜನಲ್ಲಿ ಯಾವುದೇ ಮಲೇರಿಯಾ ಕೇಸಸ್ ರಿಪೋರ್ಟ್ ಆಗಿರಬಾರ್ದಾಗಿರುತ್ತೆ. ಆ ಒಂದು ಕಂಡೀಷನ್ ಮೀಟ್ ಆದರೆ ಮಾತ್ರ ಒಂದು ದೇಶವನ್ನು WHO ಮಲೇರಿಯಾ ಮುಕ್ತ ಅಂತ ಅವರು ಡಿಕ್ಲೇರ್ ಮಾಡ್ತಾರೆ. ಹಾಗಿದ್ರೆ ಭಾರತ ದೇಶ ಮಾಡ್ತಕ್ಕಂಥ ಪ್ರಯತ್ನಗಳೇನು ಅಂದರೆ ವೆಕ್ಟರ್ ಕಂಟ್ರೋಲ್ ಅಂತ ಹೇಳ್ತೇವೆ. ವೆಕ್ಟರ್ ಕಂಟ್ರೋಲ್ ಅಂದರೆ ನಮಗೆ ಗೊತ್ತು, ಮಲೇರಿಯಾ ಸೊಳ್ಳೆಯಿಂದ ಹರಡ್ತಕ್ಕಂಥದ್ದು. ವೆಕ್ಟರ್ ಕಂಟ್ರೋಲ್ ಅಂದರೆ ಸೊಳ್ಳೆಗಳನ್ನು ನಾವು ಕಂಟ್ರೋಲ್ ಮಾಡುವ ಒಂದು ವಿಧಾನವನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅರ್ಲಿ ಡಯಾಗ್ನೋಸಿಸ್ ಅಂದರೆ ಆರಂಭಿಕ ಹಂತದಲ್ಲಿ ತಪಾಸಣೆ ಮಾಡಿದ್ರೆ ಚಿಕಿತ್ಸೆ ಸುಲಭವಾಗುತ್ತೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಗಳನ್ನು ನೀಡುವ ಕಾರಣದಿಂದ 2030 ವೇಳೆಗೆ ಭಾರತ ದೇಶವನ್ನ ಮಲೇರಿಯಾ ಮುಕ್ತವನ್ನಾಗಿಸ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಗುರಿಯಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಸರಿಸುಮಾರು ಅನೇಕ ದೇಶಗಳು, ಮೋರ್ ದೆನ್ 40 ನೇಷನ್ಸ್ ಇನ್ ದ ವರ್ಲ್ಡ್, 40ಕ್ಕಿಂತ ಹೆಚ್ಚು ರಾಷ್ಟ್ರಗಳನ್ನು ಈಗ WHO ಮಲೇರಿಯಾ ಮುಕ್ತ ಅಂತ ಡಿಕ್ಲೇರ್ ಮಾಡಿರುತ್ತೆ. ಎಲ್ಲ ರಾಷ್ಟ್ರಗಳು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ 2024ರಲ್ಲಿ 2 ರಾಷ್ಟ್ರಗಳನ್ನು ಮಲೇರಿಯಾ ಫ್ರೀ ಅಂತ ಡಿಕ್ಲೇರ್ ಮಾಡಿರುತ್ತೆ. ಸೊ ಒಂದು ಕ್ಯಾಬೋ ವರ್ಡೆ ಆಗಿರುತ್ತೆ, ಇನ್ನೊಂದು ಈಜಿಪ್ಟ್ ಆಗಿರುತ್ತೆ. ಸೊ ಇವೆರಡು ರಾಷ್ಟ್ರಗಳನ್ನು 2024ರಲ್ಲಿ ಮಲೇರಿಯಾ ಫ್ರೀ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ WHO ಕೂಡ ಒಂದು ಗೋಲನ್ನು ಇಟ್ಕೊಂಡಿದೆ. ಭಾರತ ದೇಶ ಹೇಗೆ ಬೈ 2030ಗೆ ನಮ್ಮ ದೇಶವನ್ನು ಮಲೇರಿಯಾ ಮುಕ್ತ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೇಗೆ ಇಟ್ಕೊಂಡಿದೆ, ಸೊ ಅದೇ ರೀತಿ WHO ಕೂಡ ಒಂದು ಜಾಗತಿಕ ಗುರಿಯನ್ನು ಇಟ್ಕೊಂಡಿರುತ್ತೆ. ಆ ಜಾಗತಿಕ ಗುರಿ ಏನು ಅಂದರೆ ಬೈ 2030 ಅಂದರೆ 2030 ವೇಳೆಗೆ 90% ಆಫ್ ಮಾರ್ಟಾಲಿಟಿ ಅಂದರೆ ಈ ಮಲೇರಿಯಾದಿಂದ ಆಗ್ತಕ್ಕಂಥ ಸಾವುಗಳೇನಿದ್ದಾವೆ, ಸೊ ಅದನ್ನು 2030 ವೇಳೆಗೆ 90% ಕಡಿಮೆ ಮಾಡ್ತಕ್ಕಂಥ ಗುರಿಯನ್ನ WHO ಕೂಡ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮಲೇರಿಯಾ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಮಸ್ಕಿಟೋ ಬೈಟ್ ನಿಂದ ಬರುತ್ತೆ. ಆ ಮಸ್ಕಿಟೋವನ್ನು ನಾವು ಅನಾಫಿಲಿಸ್ ಮಸ್ಕಿಟೋ ಅಂತ ಹೇಳ್ತೇವೆ. ಹೆಣ್ಣು ಅನಾಫಿಲಿಸ್ ಮಸ್ಕಿಟೋ ಕಡಿತದಿಂದ ಬರ್ತಕ್ಕಂಥ ಒಂದು ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಲೇರಿಯಾ ಅಂತ ಕರಿತೇವೆ. ಸೊ ಈ ಮಲೇರಿಯಾವನ್ನ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಯನ್ನ ನಾವು ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಅಂತ ಕರಿತೇವೆ. ಈ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಇದನ್ನ ಪರಾವಲಂಬಿ ಅಂತ ಹೇಳ್ಬೋದಾಗಿರುತ್ತೆ. ಇದರಲ್ಲಿ 5 ಸ್ಪೀಶೀಸ್ ಅಥವಾ 5 ಪ್ರಭೇದಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಆ 5 ಪ್ರಭೇದಗಳು ಪ್ಯಾಲ್ಸಿಫೇರಮ್ ಅಂದರೆ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫೇರಮ್, ಇನ್ನೊಂದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಅದಾದ್ಮೇಲೆ ಓವೆಲ್, ಮಲೇರಿಯಾ ಮತ್ತೆ ನೋಲೇಸಿ ಅಂತ ಏನಿರುತ್ತೆ. ಈ 5 ಸ್ಟ್ರೇನ್ಗಳಿಂದ ಈ ಒಂದು ಮಲೇರಿಯಾ ಕಾಯಿಲೆ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಟ್ರಾನ್ಸ್ಮಿಷನ್ ಆಗ್ತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದ್ದೇನೆ, ಮಸ್ಕಿಟೋ ಬೈಟ್ನಿಂದ ಆಗುತ್ತೆ. ಸಾಮಾನ್ಯವಾಗಿ ಡಸ್ಕ್ ಮತ್ತೆ ಡಾನ್ ಅಂದರೆ ಮುಂಜಾನೆ ವೇಳೆ ಮತ್ತು ಸಂಜೆಯ ವೇಳೆ ಕಡಿತಕ್ಕಂಥ ಒಂದು ಮಸ್ಕಿಟೋಸ್ ಏನಿರ್ತವೆ, ಸೊ ಅದರಿಂದ ಈ ಒಂದು ಕಾಯಿಲೆ ಹರಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಹೊರತುಪಡಿಸಿ ಟ್ರಾನ್ಸ್ಮಿಟೆಡ್ ಬೈ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದರೆ ರಕ್ತವನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ದಾನ ಮಾಡಿದಾಗ ಆ ದಾನ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಮಲೇರಿಯಾ ಇದ್ರೆ ಸೊ ಆಟೋಮ್ಯಾಟಿಕಲಿ ಇದು ರಕ್ತವನ್ನ ರಿಸೀವ್ ಮಾಡ್ಕೊಳ್ಳೋರಿಗೆ ಬರುತ್ತೆ. ಸೊ ಅದಾದ್ಮೇಲೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಅಂಗ ವರ್ಗಾವಣೆ ಮಾಡ್ತಕ್ಕಂಥ ವಿಷಯ ಆಗಿರ್ಬೋದು, ನೀಡಲ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಈ ಕಂಟ್ಯಾಮಿನೇಟೆಡ್ ಸಿರಿಂಜಸ್ ಏನಿರ್ತವೆ ಸೊ ಅದನ್ನ ಶೇರ್ ಮಾಡಿಕೊಳ್ಳುವ ಕಾರಣದಿಂದ ಕೂಡ ಮಲೇರಿಯಾ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮಲೇರಿಯಾಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನು ನಾವು ನೋಡೋದಾದ್ರೆ ಆಂಟಿ ಮಲೇರಿಯಲ್ ಮೆಡಿಸನ್ಗಳನ್ನು ಕೊಡಲಾಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ACT ಅಂತ ಕರಿತೇವೆ. ACT ಅಂದರೆ ಆರ್ಟಿಮಿಸಿನ್ ಬೇಸ್ಡ್ ಕಾಂಬಿನೇಷನ್ ಥೆರಪೀಸ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಮಿಸಿನಿನ್ ಆಧಾರಿತ ಸಂಯೋಜನೆ ಚಿಕಿತ್ಸೆಗಳನ್ನು ಕೊಡುವ ಮುಖಾಂತರ ಸೊ ಈ ಒಂದು ಆಂಟಿ ಮಲೇರಿಯನ್ ಔಷಧಿಗಳನ್ನು ಈ ಒಂದು ಚಿಕಿತ್ಸೆಗೆ ಬಳಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಇಂದ ಅವರಿಗೆ ಕಾಯಿಲೆ ಬಂದಿದೆ ಅನ್ನೋ ಆಧಾರದ ಮೇಲೆ ಆ ಮಲೇರಿಯಾದ ತೀವ್ರತೆ ಅಥವಾ ಇಂಟೆನ್ಸಿಟಿಯನ್ನ 5 ಸ್ಪೀಶೀಸ್ಗಳನ್ನು ನಾವೇನು ನೋಡಿದ್ದೇವೆ, ಸೊ ಯಾವ ಸ್ಪೀಶೀಸ್ ಇಂದ ಬಂದಿದೆ ಅನ್ನೋದು ಅದರ ತೀವ್ರತೆಯನ್ನ ಆ ಒಂದು ಸ್ಪೀಶೀಸ್ನ ಆಧಾರದ ಮೇಲೆ ನಾವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ WHO ಈ ಒಂದು ಮಲೇರಿಯಾವನ್ನ ಹೋಗಲಾಡಿಸಲಿಕ್ಕೆ 2 ಮಲೇರಿಯಾ ವ್ಯಾಕ್ಸಿನ್ಸ್ಗಳನ್ನ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ರೆಕಮೆಂಡೇಶನ್ಸ್ ಅನ್ನ ಮಾಡುತ್ತೆ. ಆ 2 ವ್ಯಾಕ್ಸಿನ್ಸ್ ಕೂಡ ನಮ್ಮ ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ವ್ಯಾಕ್ಸಿನ್ ಅನ್ನು ನಾವು RTS-SAS01 ಅಂತ ಕರಿತೇವೆ. ಸೊ ಇದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಕೂಡ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಸ್ಕ್ಯುರಿಕ್ಸ್ ಅಂತ ಕರಿತೇವೆ. ಸೊ ಇದು ಮಾಡರೇಟ್ ಟು ಹೈ ಮಲೇರಿಯಾ ಟ್ರಾನ್ಸ್ಮಿಷನ್ ಅಂದ್ರೆ ಮಧ್ಯಮದಿಂದ ಅತಿ ತೀವ್ರವಾಗಿ ಮಲೇರಿಯಾ ಪ್ರಸರಣ ಏನಾಗ್ತಾ ಇರುತ್ತೆ ಸೊ ಆ ಒಂದು ಪ್ರದೇಶಗಳಲ್ಲಿ ಮಕ್ಕಳಿಗೆ ನೀಡ್ತಕ್ಕಂಥ ಒಂದು ರೆಕಮೆಂಡೇಶನ್ ಆಗಿ WHO ರೆಕಮೆಂಡ್ ಮಾಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಅನ್ನು ನಾವು ಮಾಸ್ಕ್ಯುರಿಕ್ಸ್ ಅಂತ ಕರಿತೇವೆ. ಸೊ ದೇರ್ ಇಸ್ ಒನ್ ಮೋರ್ ವ್ಯಾಕ್ಸಿನ್, ಇದನ್ನ ನಾವು R21
1 ಅಂತ ಕರಿತೇವೆ ಅಥವಾ ಮ್ಯಾಟ್ರಿಕ್ಸ್ ಎಮ್ ಅಂತ ಕರಿತೇವೆ. ಸೊ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದರ ಇನಿಷಿಯಲ್ ಟ್ರಯಲ್ಸ್ನ ಪ್ರಕಾರ ಇದು 77% ಎಫೆಕ್ಟಿವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ 100 ಜನಕ್ಕೆ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಟ್ಟರೆ 77 ಜನರಲ್ಲಿ ಇದು ಸಕ್ಸಸ್ಫುಲ್ ಆಗಿ ಈ ಒಂದು ರೋಗವನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆರಡು ವ್ಯಾಕ್ಸಿನ್ಗಳು ನಮಗೆ ಮಲೇರಿಯಾಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಲು ಗ್ಯಾರಿ ಕ್ಯಾಸ್ಪರೋವ್ ಹೊಂದಿದ್ದ 39 ವರ್ಷಗಳ ಹಳೆಯ ದಾಖಲೆಯನ್ನು ಯಾರು ಮುರಿದರು? ಹೂ ಬ್ರೋಕ್ 39-year-old ರೆಕಾರ್ಡ್ ಹೆಲ್ಡ್ ಬೈ ಗ್ಯಾರಿ ಕ್ಯಾಸ್ಪರೋವ್ ಟು ಬಿಕಮ್ ದಿ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಇನ್ ಹಿಸ್ಟ್ರಿ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ತುಂಬಾ ಸುದ್ದಿ ಮಾಡ್ತಾ ಇರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಸಾಧನೆ ಅಂದ್ರೆ ಈ ರೀತಿಯ ಒಂದು ಸಾಧನೆ, ಹಿ ಈಸ್ ಲೀಡಿಂಗ್ ಬೈ ಎಕ್ಸಾಂಪಲ್. ಅಂದ್ರೆ ಅವರು ತಮ್ಮ ಸಾಧನೆಯ ಮುಖಾಂತರ ಎಲ್ಲ ಯುವಕರಿಗೆ ಒಂದು ಮಾದರಿ ಆಗಿರ್ತಕ್ಕಂಥ ಯುವಕರಾಗಿರ್ತಾರೆ. ಸೊ ಅವರನ್ನ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಇನ್ಸ್ಪೈರ್ ಆಗಬೇಕು. ಯು ನೀಡ್ ಟು ಟೇಕ್ ಸಚ್ ಪೀಪಲ್ ಆಸ್ ಅನ್ ಇನ್ಸ್ಪಿರೇಷನ್. ಸೊ ಇವ್ರು ಏನು ಮಾಡಿರ್ತಾರೆ ಅಂದರೆ 39 ವರ್ಷಗಳಿಂದ ಇರತಕ್ಕಂಥ ಒಂದು ದಾಖಲೆ ಏನಿರುತ್ತೆ ಆ ದಾಖಲೆಯನ್ನು ಮುರಿದು ಇವರು ಈಗ ಇತಿಹಾಸದಲ್ಲಿಯೇ ಅತ್ಯಂತ ಹಳೆಯ ದಾಖಲೆಯನ್ನು ಮುರಿದಿರ್ತಕ್ಕಂಥ ವಿಶ್ವದ ಚೆಸ್ ಚಾಂಪಿಯನ್ ಆಗಿ ಇವರು ಹೊರಹೊಮ್ಮಿರ್ತಾರೆ. ಸೊ ಇವರ ಹೆಸರು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಡಿ ಗುಕೇಶ್ ರವರು ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಗುಕೇಶ್ ದ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್, ಅಂದ್ರೆ ಈ ನಮ್ಮ ಪ್ರಪಂಚದಲ್ಲಿಯೇ ಅಥವಾ ವಿಶ್ವದಲ್ಲಿಯೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಒಂದು ಚೆಸ್ ಚಾಂಪಿಯನ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಡಿ ಗುಕೇಶ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಅವರ ಪ್ರಸ್ತುತ ವಯಸ್ಸು 18 ವರ್ಷಗಳು ಅಥವಾ 18 ಇಯರ್ಸ್ ಅವರ ಏಜ್ ಆಗಿರುತ್ತೆ. ಸೊ ಇವರು ಈಗ ಇಂಡಿಯನ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್. ಸೊ ಆಲ್ರೆಡಿ ಇವರು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು. ಈಗ ವರ್ಲ್ಡ್ ಅಲ್ಲೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಚೆಸ್ ಚಾಂಪಿಯನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅಥವಾ 39 ವರ್ಷಗಳ ಹಿಂದೆ ಅಥವಾ 39 ವರ್ಷಗಳಿಂದ ಗ್ಯಾರಿ ಕ್ಯಾಸ್ಪರೋವ್ ರವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದರು. ಸೊ ಇವರ ದಾಖಲೆಯನ್ನ ಈಗ ಮುರಿದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಚೈನಾನ ಡಿಂಗ್ ಲೈರನ್ ಅಂತ ಹೇಳ್ತೇವೆ. ಸೊ ಇವರನ್ನ 14th ಮತ್ತೆ ಫೈನಲ್ ಗೇಮ್ ಅಲ್ಲಿ ಅಂದ್ರೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಸೊ ಆ ಒಂದು ಚಾಂಪಿಯನ್ಶಿಪ್ ನಡೆದಿರ್ತಕ್ಕಂಥದ್ದು ಸಿಂಗಾಪುರ್ನಲ್ಲಿ. ಸೊ ಅಲ್ಲಿ ಚೈನಾದವರನ್ನ ಸೋಲಿಸುವ ಮುಖಾಂತರ ಸೊ ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕೆಲವೊಂದು ಕೀ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇವರು ಚಾಂಪಿಯನ್ ಆಗಿದ್ದ ದಿನಾಂಕಕ್ಕೆ 18 ವರ್ಷಗಳು 8 ತಿಂಗಳು ಮತ್ತು 14 ದಿನಗಳನ್ನ ಅವರು ತುಂಬಿರ್ತಾರೆ. ಬಟ್ ಇದಕ್ಕಿಂತ ಮುಂಚೆ ಗ್ಯಾರಿ ಕ್ಯಾಸ್ಪರೋವ್ ರೆಕಾರ್ಡ್ ಅನ್ನ ಮಾಡಿದಾಗ ಅವರಿಗೆ 22 ವಯಸ್ಸಾಗಿತ್ತು, 6 ತಿಂಗಳು ಮತ್ತು 27 ದಿನಗಳಾಗಿದ್ದಾಗ 1985ರಲ್ಲಿ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಆಗಿರ್ತಾರೆ. ಸೊ 18-22 ಅಂದ್ರೆ ಇವರು ಸಾಧನೆಗಿಂತ 4 ವರ್ಷ ಮುಂಚೆ ಸೊ ಇದೇ ರೀತಿಯ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸ್ನಿಪೆಟ್ಸ್. ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅಥವಾ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ. ಸೊ ಈ ಒಂದು ದಿನವನ್ನ ನಾವು ಡಿಸೆಂಬರ್ 14ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇಂಧನವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಅರಿವನ್ನ ಮೂಡಿಸ್ತಕ್ಕಂಥ ದಿನವಾಗಿ ನಾವು ಇದನ್ನ ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ, ಅಥವಾ ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 1990 ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಇದನ್ನ ಪ್ರಮೋಟ್ ಮಾಡ್ತಕ್ಕಂಥವ್ರು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಪವರ್, ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ಇಂಧನ ಸಚಿವಾಲಯದ ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯಿಂದ ಸೊ ಈ ಒಂದು ದಿನವನ್ನ ಪ್ರಚಾರ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಪವರಿಂಗ್ ಸಸ್ಟೈನಬಿಲಿಟಿ ಎವ್ರಿ ವ್ಯಾಟ್ ಕೌಂಟ್ಸ್. ಅಂದರೆ ಈ ಒಂದು ಪವರಿಂಗ್ ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರತೆಗಾಗಿ ಈ ಒಂದು ವಿದ್ಯುತ್ ಅಂತಕ್ಕಂಥದ್ದು ಎವ್ರಿ ವ್ಯಾಟ್ ಅಂದರೆ ಪ್ರತಿಯೊಂದು ವ್ಯಾಟ್ ಕೂಡ ಪ್ರಮುಖ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 790. ಸೊ ಇಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆಯನ್ನು ಸರಿಯಾಗಿ ಓದಿ ಅದಕ್ಕೆ ಉತ್ತರಗಳನ್ನು ನೀಡಬೇಕಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಮುಗ್ದಿರುತ್ತೆ. ನಾವು ಏನೇನು ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಎವ್ರಿ ಡೇ ನಾವು ಪ್ರೆಸೆಂಟ್ ಮಾಡೋವಾಗ ಏನು ಡಿಸ್ಕಸ್ ಮಾಡ್ತೇವೆ ಸೊ ಅದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಕ್ವಿಜ್ ರೂಪದಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ಅಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ KPSC ಗ್ರೂಪ್ ಬಿಗೆ ಏನು ಕಾಲ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ MCQsಗಳನ್ನು ಕೂಡ ನಾವು ಆ್ಯಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ ಏನಿರುತ್ತೆ ಸೊ ಅದಕ್ಕೆ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ನ ಕೂಡ ನಾವು ಡೆವಲಪ್ ಮಾಡಿರ್ತೇವೆ. ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಸೊ ಇವೆಲ್ಲವನ್ನ
ಪಡೆಯಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಸೆಷನನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.